ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಜಮೀನಿನ ಕೆಲಸ ಏನು ಅಂತ ಅಂದರೆ, ಏನು ಗದ್ದೆನ ನಮ್ಮದು ಫಸ್ಟ್ 1 ವೀಕ್ ಬ್ಯಾಕ್ ಕಟ್ಟಿದ್ರು, ಅದನ್ನು ಕುಯ್ದಿದ್ರು, ಅದನ್ನು ಕಟ್ಟಬೇಕು ಅಂತ ನೋಡೋಣ ಅಂತ ಹೋದ್ವಿ. ಎಲ್ಲ ಒಣಗಿದೆಯಾ ಅಂತ. ಫುಲ್ ಎಲ್ಲ ಡ್ರೈ ಆಗಿತ್ತು. ಸುಮ್ಮನೆ ಟ್ರೈ ಮಾಡಿದ್ವಿ ಕಟ್ಟೋಣ ಅಂತ, ಒಂದೆರಡು ಕಟ್ಟಿದ್ವಿ. ಆಮೇಲೆ ಅನ್ನಿಸ್ತು ಕಟ್ಬೋದು ಆರಾಮಾಗಿ ಅಂತ. ಹಾಗಾಗಿ ಇವತ್ತು 9 ಗಂಟೆಗೆ ಗದ್ದೆ ಹತ್ರ ಹೋಗಿದ್ವಿ. 9 ಗಂಟೆಯಿಂದ 12 ಗಂಟೆವರೆಗೂ ಅದೇನು ಗದ್ದೆನ ಕಟ್ಟಿದ್ವಿ. 9 ಗಂಟೆಯಿಂದ 12 ಗಂಟೆವರೆಗೂ ಒಂದು ಗದ್ದೆ ಫುಲ್ ನಾವೇನೇ ಇಬ್ಬರೇ ಕಟ್ಬಿಟ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್. ನೋಡಿ ಫುಲ್ಲೆಲ್ಲ ಬಿಸಿಲಿಗೆ ಎಲ್ಲ ಭತ್ತಗಳೆಲ್ಲ ತುಂಬ ಉದುರ್ತಾ ಇದೆ. ಹಾಗಾಗಿ ಕಟ್ಟಬೇಕು. ಕಟ್ಟಿಬಿಟ್ಟು ನೀಟಾಗಿ ಕಣಕ್ಕೆ ತಗೊಂಡ್ಬಂದು ಕುಪ್ಪೆನ ಹಾಕಬೇಕು. ಇಲ್ಲಾಂದರೆ ಎಲ್ಲ ಗದ್ದೆಯಲ್ಲೇ ಭತ್ತ ಎಲ್ಲ ಉದುರೋಗ್ಬಿಡುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಫುಲ್ ಒಂದು ಗದ್ದೆನ ಕಟ್ಟಿ ಮುಗಿಸ್ಕೊಂಡು ಬಿಟ್ವಿ. ಇನ್ನು 12 ಗಂಟೆಗೆ ಮನೆಗೆ ಬಂದು ಕೆಲಸ ಎಲ್ಲ ಮುಗಿಸಿನೇ ಹೋಗಿದ್ದೆ. ಇನ್ನು ಹಸು ಮತ್ತು ಕರು, ಕುರಿ, ಕೋಳಿ ಎಲ್ಲ ಫುಡ್ಡು ಮತ್ತು ನೀರು ಕೊಡಬೇಕಲ್ವ, ಅದೆಲ್ಲ ಕೊಟ್ಟು ಮತ್ತೆ ಸಂಜೆ ಮಗನ ಸ್ಕೂಲಿಂದ ಕರ್ಕೊಂಡು ಬಂದು ಅವ್ನ ಮನೆ ಹತ್ರ ಬಿಟ್ಟು ಮತ್ತೆ ನಾವು ಗದ್ದೆ ಹತ್ರ ಹೋದ್ವಿ. ಇನ್ನು ಸಂಜೆ 4 ಗಂಟೆಯಿಂದ 6:30 ಆ ಟೈಮ್ ಆಗೋಗ್ಬಿಡ್ತು. ಮತ್ತೆ ಒಂದು ಗದ್ದೆನ ಕಟ್ಟಿದ್ವಿ. ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ 2 ಗದ್ದೆನ ಕಟ್ಟಿದ್ದೀವಿ. ಇನ್ನೊಂದು 2-3 ಡೇಸ್ಗೆಲ್ಲ ಫುಲ್ಲು ನಮ್ಮದೇನಿದೆ ಗದ್ದೆನ ಇಬ್ಬರೇ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಗುತ್ತೆ ಕೂಡ. ಇದಕ್ಕೇ ಇನ್ನು ಲೇಬರ್ಸಿಗೆ ಹೇಳಿದ್ರೆ ಒಂದು 10,000-15,000 ಎಲ್ಲ ಕೇಳ್ತಿದ್ರು. ಒಂಥರ ಅದೇ ಒಂದು ಖುಷಿ ಇದೆ. ಪರವಾಗಿಲ್ಲ, ನಾವೂ 10,000 ಉಳಿಸಿದ್ವಿ ಅಂತ. ಇನ್ನಂತೂ ಅಲ್ಲಿಂದ ಹೊರಡ್ಬೇಕಾದ್ರೇ ಫುಲ್ ಕತ್ತಲೆ ಆಗೋಗ್ಬಿಡ್ತು. ನನಗಂತೂ ಭಯ ಅಲ್ಲಿ, ಯಾಕೆಂದರೆ ಅಲ್ಲಿ ಚಿರತೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಭಯ ಆಯಿತು. ಇನ್ನು ನಾರ್ಮಲ್ಲಾಗಿ ಗದ್ದೆನ ಕಟ್ಟಿ ಮನೆ ಹತ್ರ ಬಂದ್ವಿ. ಹಾಗಾಗಿ ಇವತ್ತೆಲ್ಲ ಫುಲ್ ಗದ್ದೆ ಹತ್ರನೇ ಕೆಲಸ ಆಗೋಗ್ಬಿಡ್ತು. ಇನ್ನು ಮನೆಗೆ ಬಂದು ನಮ್ಮದು ನಾರ್ಮಲ್ ಏನು ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಇನ್ನು ಇನ್ನೊಂದು ಸ್ಪೆಷಲ್ ಡೇ ಅಂದರೆ ನ್ಯಾಷನಲ್ ಫಾರ್ಮರ್ಸ್ ಡೇ. ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಲೇಬೇಕು. ರೈತ ದೇಶದ ಬೆನ್ನೆಲುಬು. ರೈತ ಇಲ್ಲದೆ ನಿಜವಾಗ್ಲೂ ಯಾರಿಗೂ ಜೀವನ ಮಾಡೋದೇ ಕಷ್ಟ. ಜೀವನ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಜೀವನದಲ್ಲೂ ರೈತ ತುಂಬ ಪ್ರಮುಖ ಒಂದು ಪಾತ್ರ ವಹಿಸ್ತಾನೆ ಅಂತಲೇ ಹೇಳ್ಬೋದು. ಆದರೆ ನಿಜವಾಗ್ಲೂ ರೈತ ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ ಕೆಲವ್ರಿಗೆ ಮಾತ್ರ ಗೊತ್ತಿರ್ಬೋದು. ಇವಾಗ ಎಲ್ಲರೂ ನಾರ್ಮಲಾಗಿ ಥಿಂಕ್ ಮಾಡೋದು, ಸ್ವಲ್ಪ ಈಗ ಏನಾದರೂ ಮಾರ್ಕೆಟಿಗೆ ಹೋಗಿ ಯಾವುದಾದ್ರೂ ಒಂದು ತರಕಾರಿನ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ಇವಾಗಂತೂ ತರಕಾರಿಗೆ ತುಂಬ ರೇಟ್ ಇದೆ. ಅವ್ರೇನಂತ ಥಿಂಕ್ ಮಾಡ್ತಾರೆ, ಅದು ತರಕಾರಿ ರೇಟ್ ಇದೆ, ರೈತರಿಗೆ ಒಳ್ಳೆ ಲಾಭ ಇದೆ, ಒಳ್ಳೆ ಪ್ರಾಫಿಟ್ ಇದೆ ಅಂತ. ಹೌದು, ಇರ್ಬೋದು. ಆದರೆ ಕೆಲವೊಂದು ರೈತರಿಗೆ ಮಾತ್ರನೇ, ಏಕೆಂದರೆ ಎಲ್ಲರೂ ಎಲ್ಲದನ್ನು ಬೆಳೆದಿರಲ್ಲ. ಅದು ಲಕ್ ಅಂತಲೇ ಹೇಳ್ಬೋದು. ಇನ್ನು ಈ ಸಲ ಏನು ಎಕ್ಸಾಂಪಲ್ ತಗೊಂಡ್ರೆ ಬೀನ್ಸ್ ತುಂಬ ರೇಟ್ ಜಾಸ್ತಿ ಇತ್ತು. ಹೌದು, ಬೀನ್ಸ್ ಬೆಳೆದವ್ರಿಗೆ ಮಾತ್ರ ಅದು ಏನು ಪ್ರಾಫಿಟ್ ಸಿಕ್ಕಿಲ್ಲ ಅಂತಲ್ಲ. ಹಾಗಂತ ಎಲ್ಲರೂ ಬೆಳೆದಿಲ್ಲ ಅಲ್ವಾ. ಹಾಗಾಗಿ ಎಲ್ಲ ರೈತರಿಗೂ ಸಿಕ್ಕಿದೆ ಪ್ರಾಫಿಟ್ಟು. ಈ ಸಲ ರೈತರಿಗೆ ಪ್ರಾಫಿಟ್ ಆಗಿದೆ ಅನ್ನೋದು ನಿಜವಾಗ್ಲೂ ತಪ್ಪಾಗುತ್ತೆ. ಅದೊಂಥರ ಲಕ್ ಅಂತಲೇ ಹೇಳ್ಬೋದು ರೈತರದ್ದು ಒಂದು ಲೈಫು. ಇನ್ನು ನಾನು ಬೇರೆಯವ್ರದ್ದು ಎಕ್ಸಾಂಪಲ್ ಹೇಳೋದಕ್ಕಿಂತ ನಮ್ಮದೇ ಒಂದು ಎಕ್ಸಾಂಪಲ್ನ ನಾನು ತಗೊಂಡು ಹೇಳೋದಾದರೆ, ನಾವು ಈ ಸಲ ಏನು ಗದ್ದೆನ ಬೆಳೆದಿದ್ದೀವಲ್ವ, ಅದು ಆಲ್ಮೋಸ್ಟ್ ಜಾಸ್ತಿನೇ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀವಿ. ನಾವು ಅದೇನು ಭತ್ತ ಸಿಗುತ್ತೆ ಅದನ್ನು ನಾವು ಸೇಲ್ ಮಾಡಿದ್ರೆ ನಿಜವಾಗ್ಲೂ ನಮಗೆ ಯಾವುದೇ ಥರ ಪ್ರಾಫಿಟ್ ಇಲ್ಲ, ಅದು ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಅದೇ ಭತ್ತನ ನಾವೇ ಇಟ್ಕೊಂಡು ನಾವೇ ಬಳಸೋದ್ರಿಂದ ನಿಜವಾಗ್ಲೂ ಅದು ಪ್ರಾಫಿಟ್ ಇದೆ. ಯಾಕೆಂದರೆ ಅಕ್ಕಿಗೆ ರೇಟ್ ಜಾಸ್ತಿ ಇದೆ, ಭತ್ತಕ್ಕೆ ರೇಟ್ ಜಾಸ್ತಿ ಇಲ್ಲ. ನಾವು ಸೇಲ್ ಮಾಡೋದ್ರಿಂದ ನಮಗೆ ಲಾಸ್ ಆಗುತ್ತೆ. ಅದೇ ನಾವು ಭತ್ತನ ಅಕ್ಕಿ ಮಿಲ್ ಮಾಡಿಸ್ಬಿಟ್ಟು ನಾವು ಅಕ್ಕಿನ ಯೂಸ್ ಮಾಡಿದ್ರೆ, ನಾವು ಅದೇನು ಅಕ್ಕಿನ ತೊಗೊಬರ್ತೀವಿ ಆ ಅಮೌಂಟನ್ನ ಉಳಿಸ್ಕೊಂಡು ಹೋದರೆ ನಿಜವಾಗ್ಲೂ ಪ್ರಾಫಿಟ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಭತ್ತನ ಸೇಲ್ ಮಾಡ್ತಾಯಿಲ್ಲ. ಇನ್ನು ಈಗಿನ ಒಂದು ರೀಸೆಂಟಾಗಿ ನನ್ನ ಹಸ್ಬೆಂಡ್ ಅಕ್ಕಿನ ತರೋದಕ್ಕೆ ಹೋಗಿದ್ರು ಮನೆಗೆ. ಅಲ್ಲಿ ಕೇಳಿದ್ರಂತೆ ಭತ್ತ ಎಷ್ಟಿದೆ ಇವಾಗ ರೇಟು ಅಂತ. ಅವರು ಅದಕ್ಕೆ ಅಯ್ಯೋ ಭತ್ತ ಕೇಳೋರೇ ಇಲ್ಲ, ಈ ಸಲ ತುಂಬ ಮಳೆ ಆಗಿಬಿಟ್ಟು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಭತ್ತ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಂತೆ. ಅದೇ ಪ್ಲೇಸಲ್ಲಿ ಮತ್ತೆ ಅಕ್ಕಿನ ತಗೊಂಡಿದ್ದಾರೆ. ಅಕ್ಕಿದು ರೇಟ್ ಏನು ಚೇಂಜೇ ಆಗಿಲ್ಲ, ಅಷ್ಟೇ ಇದೆ.
ಆದರೆ ಅವ್ರನ್ನ ಕೇಳಿದ್ರಂತೆ ಮತ್ತು ಅಕ್ಕಿದು ರೇಟ್ ಚೇಂಜ್ ಆಗಿಲ್ವಲ್ಲ, ಕಡಿಮೆ ಆಗಬೇಕಿತ್ತಲ್ಲ ಅಂತ. ಅವ್ರು ಹಂಗೆ ಇನ್ನೇನು ಅವ್ರದ್ದು ಮಾತು ಅಥವಾ ಅವ್ರ ತಪ್ಪನ್ನ ಅವರು ಹೌದು ಅದು ತಪ್ಪು ಅಥವಾ ಅದು ಏನೋ ಅದ್ರ ಬಗ್ಗೆ ಹೇಳೋದೇ ಇಲ್ಲ, ಏನೇನೋ ಹೇಳಿ ಹಂಗೇನೆ ಇಲ್ಲ ಸರ್ ಅದು ಹಾಗೆ ಇದು ಹಿಂಗೆ, ಅದು ಅಕ್ಕಿ ಭತ್ತ ಎಲ್ಲ ಡಿಫ್ರೆನ್ಸ್ ಇರುತ್ತಲ್ವ ಅದು ಇದು ಅಂತ ಏನೇನೋ ಹೇಳಿದ್ರಂತೆ. ಅದೇ ಒಂದು ಮನೇಲಿ ಬಂದು ಹೇಳ್ತಾಯಿದ್ರು, ಭತ್ತನ ಕೇಳೋರೇ ಇಲ್ಲ, ಆದರೆ ಅಕ್ಕಿಗೆ ಮಾತ್ರ ರೇಟ್ ಜಾಸ್ತಿನೇ ಇದೆ, ಡಿಮ್ಯಾಂಡ್ ಇದೆ. ಅದು ಯಾವ ಥರ ಅಂತ ನಿಜವಾಗ್ಲೂ ನಮಗೂ ಇದುವರೆಗೂ ಅರ್ಥ ಆಗಿಲ್ಲ. ಇನ್ನು ತರಕಾರಿ ಕಡೆ ಬಂದರೆ ಲಾಸ್ಟ್ ಟೈಮ್ ನಾವೇ ಅವರೇ ಹಾಕಿದ್ವಿ. ಇನ್ನು ಮಾರ್ಕೆಟಿಗೆಲ್ಲ ಹೋಗಿ ತಗೊಂಡು ಲಾಸ್ಟ್ ಟೈಮ್ ಅವರೇದು ಏನು ಪ್ರೈಸ್ ಬಂದುಬಿಟ್ಟು 60 to 70 rupees ಇತ್ತು ಪರ್ kg. ಅದೇ ನಾವು ಮಾರ್ಕೆಟಿಗೆ ತಗೊಂಡೋಗಿದ್ವಿ, ಅಲ್ಲಿ ಅಂತೂ ಇಲ್ಲ ಬೇಡ ಇವಾಗ ವಾಪಸ್ ತಗೊಂಡೋಗಿ ಅಂತ ಹೇಳಿಬಿಟ್ರು. ಏಕೆಂದರೆ ಮಾರ್ಕೆಟ್ ಮುಗ್ದೋಗ್ಬಿಟ್ಟಿದೆ, ಇಲ್ಲ ಇವಾಗ ತಗೊಳ್ಳಲ್ಲ ಅಂತ. ಇಲ್ಲಿಂದ ನಾವು ಏನದು ಬಾಡಿಗೆನ ತಗೊಂಡೋಗಿದ್ದೀವಿ, ಮತ್ತು ಅಲ್ಲಿಂದ ವಾಪಸ್ ನಾವು ತಗೊಂಡು ಬಂದರೆ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಆಗಿಬಿಡುತ್ತೆ ಬಾಡಿಗೆನೇ, ಅಲ್ಲಿಂದ ಹೋಗೋದು ತಗೊಂಡು ಬರೋದು ಮತ್ತೆ ನೆಕ್ಸ್ಟ್ ಡೇ ತಗೊಂಡು ಹೋಗೋದು ಆ ಥರ. ಅಯ್ಯೋ ಬೇಡ ಎಷ್ಟಕ್ಕಾದರೂ ಹಾಕ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಅದೇನೋ 18 ರೂಪಾಯಿಗೇನೋ ಹಾಕೊಂಡ್ರಂತೆ. ನೆಕ್ಸ್ಟ್ ಡೇ ಮಾರ್ಕೆಟಿಗೆ ಹೋಗಿ ಕೇಳಬೇಕಾದ್ರೆ 60 ರೂಪಾಯಿ 70 ರೂಪಾಯಿ ಅಂತ ಹೇಳಿದರು. ಆಗಲೇ ಗೊತ್ತಾಗಿದ್ದು ನಿಜವಾಗ್ಲೂ ರೈತರಿಗೆ ಯಾವುದೇ ಥರ ಪ್ರಾಫಿಟ್ ಸಿಗ್ತಾನೇ ಇಲ್ಲ. ಇನ್ನು ಲಾಸ್ಟ್ ಟೈಮ್ ಹಂಗಾಗಿರೋದ್ರಿಂದ ಅವರೇನೋ ಈ ಸಲ ಹಾಕಲೇ ಇಲ್ಲ. ಮತ್ತು ನಾವು ಮೊನ್ನೆ ತಾನೇ ಒಂದು ಸಂತೆಗೆ ಹೋಗಿದ್ವಿ, ಅಲ್ಲಿ ಕೇಳಬೇಕಾದ್ರೆ ಅವರೆಕಾಯಿ ಇನ್ನು 100 ರೂಪಾಯಿ kg ಅಂತೆ. ಅದಕ್ಕೆ ಕೇಳಿದ್ವಿ, ನಮ್ಮದು ಅವರೆಕಾಯಿ ಇದೆ ತಗೋತೀರಾ, ಒಂದು ಎಷ್ಟಕ್ಕೆ ತಗೋತೀರಾ ಅಂತ. ಆವಾಗ ಅವರು ನಾವು 80 ರೂಪಾಯಿ ತಗೊಬರ್ತೀವಿ ಅಂತ ಫಸ್ಟ್ ಹೇಳಿದರು. ಆಮೇಲೆ ನಮ್ಮದು ಇದೆ ಅಂತ ಹೇಳಿದ ತಕ್ಷಣ ಅಯ್ಯೋ ಬೇಡ ನೋಡ್ತೀವಿ ತಗೊಂಡು ಬನ್ನಿ, ಅದು ಚೆನ್ನಾಗಿದ್ದರೆ ಫ್ರೆಶ್ ಇದ್ದರೆ ಅಂತ ಏನೇನೋ ರಾಗ ಹೇಳಿದ್ರು. ಅಲ್ಲೇ ಗೊತ್ತಾಯಿತು 80 ರೂಪಾಯಿಗಂತೂ ಇವ್ರು ತಗೊಳ್ಳೋದಿಲ್ಲ ಅಂತ. ನಿಜವಾಗ್ಲೂ ಇದೇ ಥರ ನಡೀತಾ ಇರೋದು ರೈತರದ್ದು ಎಲ್ಲ. ಇವಾಗ ಏನದು ಡಿಫ್ರೆನ್ಸ್ ಅಮೌಂಟ್ ಇದೆ, ಅದು ನಿಜವಾಗ್ಲೂ ಯಾರಿಗೆ ಹೋಗ್ತಿದೆ? ಮಧ್ಯೆ ಇರ್ತಾರಲ್ವ ಅವ್ರಿಗೆ ಹೋಗ್ತಾ ಇದೆ. ಅಟ್ಲೀಸ್ಟ್ ಒಂದು ಅರ್ಧನಾದ್ರೂ ರೈತ್ರಿಗೆ ಸಿಗಬೇಕು. ಏಕೆಂದರೆ ಇನ್ನೂ ಅದನ್ನು ನಂಬ್ಕೊಂಡು ಎಲ್ಲ ಬದುಕ್ತಿರ್ತಾರೆ. ಅವ್ರಿಗೂ ಒಂದು ಅರ್ಧ ಅಮೌಂಟ್ ಹೋದರೆ ಇನ್ನು ಅರ್ಧ ಅಟ್ಲೀಸ್ಟ್ ಒಂದು ಅರ್ಧನ ಏನು ಮಾರ್ಕೆಟ್ ಪ್ರೈಸ್ ಇದೆ ಅದು ಅರ್ಧನಾದರೂ ರೈತ್ರಿಗೆ ಸಿಗಬೇಕು ಅನ್ನೋದೊಂದು ನನ್ನ ಒಪಿನಿಯನ್. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ KMF ಅವರು ಅಂತಲೇ ಹೇಳ್ಬೋದು. ಅವರು ಏನು ಹಾಲನ್ನ ರೈತರಿಂದ ಕಲೆಕ್ಟ್ ಮಾಡ್ತಾರೆ, ಅವ್ರು ಡೈರೆಕ್ಟಾಗೇ ರೈತರಿಗೇ ಅಕೌಂಟಿಗೆ ಹಾಕ್ತಾರೆ. ಇದರಿಂದ ನಿಜವಾಗ್ಲೂ ಇವಾಗೆಲ್ಲ ಏನು ಹಾಲು ಪ್ರೊಡಕ್ಷನ್ ಜಾಸ್ತಿ ಆಗಿದೆ ನಮ್ಮದು ಕರ್ನಾಟಕದಲ್ಲಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಒಂದು ಅಮೌಂಟನ್ನ ಫಿಕ್ಸ್ ಮಾಡಿಬಿಟ್ಟು ರೈತರಿಗೆ ಕೊಡ್ತಾ ಇದ್ದಾರೆ. ರೈತರು ಹೆಚ್ಚೆಚ್ಚು ಹಸುಗಳನ್ನು ಸಾಕಿ ಹಾಲನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಅದನ್ನೇ ನಿಜವಾಗ್ಲೂ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ ಇವಾಗ. ಈ ಕಡೆ ಅಂತೂ ಆಲ್ಮೋಸ್ಟ್ ಎಲ್ಲರೂ ಸಹ ಹಸುಗಳನ್ನ ಸಾಕಿ ಅದರಿಂದನೇ ಅವ್ರದ್ದು ಡೈಲಿ ಏನು ಇದಿದೆ ಖರ್ಚನ್ನ ನಿಭಾಯಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬೆಳೆಗಳಿಂದ ಏನು ಬರ್ತಾ ಇದೆ ಅದಂತೂ ಮತ್ತೆ ವಾಪಸ್ ಹೊಲಕ್ಕೇ ಹಾಕೋದಾಗಿದೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಪ್ರತಿಯೊಂದು ಬೆಳೆಗಳಿಗೂ ಸಹ ಒಂದು ಪ್ರೈಸ್ ಅಂತ ಫಿಕ್ಸ್ ಮಾಡಬೇಕು. ಆಗ ರೈತರುಗಳಿಗೆ ಒಂದು ಯಾವುದಾದ್ರೂ ಬೆಳೆ ಹಾಕೋದಕ್ಕೆ ಒಂದು ಏನದು ಕಾನ್ಫಿಡೆನ್ಸ್ ಇರುತ್ತೆ, ಏಕೆ ಲಾಸ್ ಆಗೋಲ್ಲ ನಮಗೆ, ಹಾಕ್ಬೋದು ಅಂತ. ಅಷ್ಟು ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ, ಹಾಕೋದೋ ಬೇಡವೋ, ಲಾಸ್ ಆಗಿಬಿಟ್ರೆ ಫುಲ್ ರೈಟ್ ಕಡಿಮೆ ಆಗಿಬಿಟ್ರೆ ಅಂತ. ಇದನ್ನೇ ಈಗ KMF ಅವರು ಸಹ ನಿಜವಾಗ್ಲೂ ಪ್ರೈಸ್ ಏನು ಫಿಕ್ಸ್ ಮಾಡಿದ್ದಾರೆ, ಏನು ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಅವರು ಒಂದು ಅಮೌಂಟ್ ಫಿಕ್ಸ್ ಮಾಡಿ ಅದನ್ನು ರೈತರಿಗೆ ಡೈರೆಕ್ಟಾಗಿ ಹಾಕ್ತಿರೋದ್ರಿಂದ ಅಂತಲೇ ಹೇಳ್ಬೋದು. ಇವಾಗ ಅದು ನಮ್ಮ KMF ಅವರು ನಂದಿನಿ ಬ್ರ್ಯಾಂಡನ್ನು ಯೂಸ್ ಮಾಡಿಕೊಂಡು ದೇಶದಲ್ಲೇ 2ನೇ ಅತಿ ಹೆಚ್ಚು ಮಿಲ್ಕ್ ಪ್ರೊಡಕ್ಷನ್ ಬ್ರ್ಯಾಂಡ್ ಅಂತಲೇ ಏನದು ಫುಲ್ ಫೇಮಸ್ ಆಗಿಬಿಟ್ಟಿದೆ. ಅದು ಸಾಧ್ಯ ಆಗ್ತಿರೋದು ಅವರು ಒಂದು ಪ್ರೈಸ್ನ ಫಿಕ್ಸ್ ಮಾಡಿರೋದ್ರಿಂದ ಮತ್ತು ರೈತರು ಅದನ್ನು ಯೂಸ್ ಮಾಡ್ಕೊಂಡು ಪ್ರೊಡಕ್ಷನ್ನ ಜಾಸ್ತಿ ಮಾಡಿರೋದ್ರಿಂದ. ಇವಾಗೆಲ್ಲ ಫುಡ್ ಕ್ರಾಪ್ಸಿಗೆ ಮತ್ತು ವೆಜಿಟೇಬಲ್ಸ್ ಅದೆಲ್ಲ ಪ್ರೈಸ್ ಕಡಿಮೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಸಹ ಇನ್ನು ಕಮರ್ಷಿಯಲ್ ಕ್ರಾಪ್ಸ್ ಕಾಫಿ, ಅಡಿಕೆ, ಮೆಣಸು ಇದ್ರ ಕಡೆ ಜಾಸ್ತಿ ಹೋಗ್ತಾ ಇದ್ದಾರೆ. ನಾವೂ ಅದೇ ಅನ್ಕೋತಾ ಇದ್ದೀವಿ, ನೆಕ್ಸ್ಟಿಂದ ಸ್ವಲ್ಪ ಅಡಿಕೆನ ಜಾಸ್ತಿ ಮಾಡೋಣ, ಲೇಬರ್ಸ್ ಪ್ರಾಬ್ಲಮ್ ಎಲ್ಲ ಇರಲ್ಲ ಅಂತ. ಇದನ್ನು ನಿಜವಾಗ್ಲೂ ಅವಾಯ್ಡ್ ಮಾಡಬೇಕು ಅಂದರೆ ಮಿನಿಮಮ್ ಪ್ರೈಸ್ನ ಸೆಟ್ ಮಾಡಲೇಬೇಕು. ಆಗ ನಿಜವಾಗ್ಲೂ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಡೆವಲಪ್ಮೆಂಟ್ ಕಾಣ್ಬೋದು ಅನ್ನೋದು ನನ್ನ ಒಂದು ಒಪಿನಿಯನ್. ಆದರೆ ಇದನ್ನು ಮಾಡೋದಕ್ಕೆ ಗೌರ್ನಮೆಂಟ್ ರೂಲ್ಸು ಮತ್ತು ಪಾಲಿಸೀಸ್, RBI ಮಾನಿಟರಿ ಪಾಲಿಸಿ ಅದೆಲ್ಲ ಹೇಗಿದೆ ಅಂತ ನಿಜವಾಗ್ಲೂ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಹಾಗಾಗಿ ಮೋಸ್ಟ್ಲಿ ಮಾಡಿಲ್ಲ ಅಂತ ಅನಿಸುತ್ತೆ.
ಇದನ್ನು ಏನು ಇವಾಗೆಲ್ಲ ಕಂಪ್ನಿಗಳೆಲ್ಲ ಅವ್ರದ್ದು ಪ್ರಾಡಕ್ಟ್ಗೆ ಕಾಸ್ಟ್ ಪ್ರೈಸ್ ಮತ್ತು ಪ್ಲಸ್ ಪ್ರಾಫಿಟ್ನ ಸೇರಿಸಿ ಅವ್ರು ಏನು ಸೇಲ್ ಮಾಡ್ತಾರೆ, ಅದೇ ಥರ ರೈತರಿಗೂ ಸಹ ಅವ್ರದ್ದು ಒಂದು ಏನು ಬೆಳೀತಾರೆ ಅದಕ್ಕೆ ಅವರೇ ಒಂದು ಪ್ರೈಸ್ನ ಫಿಕ್ಸ್ ಮಾಡೋ ಅಂಥ ಕೆಪಾಸಿಟಿ ಒಂದು ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.